ಯಾತ್ರೆ ನೋಡನು ಬನ್ನಿರು, ಭಾವೈಕ್ಯ ರಥ ಯಾತ್ರೆ ನೋಡನು ಬನ್ನಿರು. ಕಲ್ಯಾಣ ಕ್ರಾಂತಿಯ ನಂತರ ಲೋಕ ಸಂಚಾರ ಮಾಡ್ತಿರ್ಬೇಕಾದ್ರೆ ದಿಲ್ಲಿಗೆ ಹೋಗಿರ್ತಾರೆ. ಅವತ್ತಿನ ಕಾಲಕ್ಕೆ ದಿಲ್ಲಿಯನ್ನು ಆಳುವ ಅರಸನ ಹತ್ತಿರ ಹೋಗಿ 2 ವಸ್ತುಗಳನ್ನು ಇಟ್ಟು ಬಂದಿರ್ತಾರೆ. ಅವರು ಇಲ್ಲೇನು ಉಣಕಲ್ ಕೆರಿ ಅಂತ ಬರ್ತೈತಲ್ಲ, ಚನ್ನಬಸವಣ್ಣನ ಕೆರಿ, ಅದೇ ಚನ್ನಬಸವಣ್ಣನವರು ಆ ಜಾಗದೊಳಗೆ ಕುಂತು ಹೋಗಿದ್ದದು. 3000 ಮಠದಲ್ಲಿ ಕುಂತು ಈ ಕೆರಿ ದಂಡಿ ಮೇಲೆ ಕುಂತು ಉಳುವಿಗೆ ಹೋಗಿದ್ದು ಕೊನೆಗೆ ಅವರು. ಚನ್ನಬಸವಣ್ಣನವರು 2 ವಸ್ತುಗಳನ್ನು ದಿಲ್ಲಿ ಒಳಗ ಅಕ್ಬರ್ನ ಆಸ್ಥಾನದಲ್ಲಿ ಇಟ್ಟಿದ್ರು. ಅವತ್ತಿನ ಕಾಲಕ್ಕೆ ಅದು ಯಾವ ರಾಜ ಇದ್ದ ನನಗೆ ಗೊತ್ತಿಲ್ಲ. ಅವು ಹೆಸರೇನಪ್ಪ ಅಂತಂದ್ರೆ ಶೈಲ ಮತ್ತು ಸಿಕ್ಕ. ಶೈಲ ಮತ್ತು ಸಿಕ್ಕ 2ಗಳನ್ನು ಆ ಅಕ್ಬರ್ನ ಆಸ್ಥಾನದೊಳಗೆ ಇಟ್ಟಿದ್ರು. ಆ 2 ವಸ್ತುಗಳು ಅಲ್ಲಿರುವಂಥವುಗಳಲ್ಲ, ಭಕ್ತರ ಮನೆಯೊಳಗಿರಬೇಕಾಗಿರುವಂಥವು ಅಂತೇಳಿ ಸಿರಹಟ್ಟಿ ಫಕೀರೇಶ್ವರ ಆ 2 ವಸ್ತುಗಳನ್ನು ತರಬೇಕಂತೇಳಿ ದಿಲ್ಲಿಗೆ ಹೋಗ್ತಾನೆ. ದಿಲ್ಲಿಗೆ ಹೋಗಿ ಅಕ್ಬರ ಮಹಾರಾಜನ ಆಸ್ಥಾನದೊಳಗೆ ಅಂದ್ರೆ ಅರಮನೆ ಮುಂದೆ ಮಹಾದ್ವಾರದಲ್ಲಿ ಹೋಗಿ ನಿಂತಾಗ, ನಾನು ಮಹಾರಾಜನನ್ನ ಭೇಟಿ ಆಗಬೇಕು ಅಂತೇಳಿ ದ್ವಾರಪಾಲಕರಿಗೆ ಹೇಳಿದರೆ, ನಿನ್ನಂಥ ಫಕೀರರಿಗೆ ಆತನೆಯಲ್ಲಿ ಭೇಟಿ ಆಗಬೇಕು, ಮಹಾರಾಜನಲ್ಲಿ ನೀನೆಲ್ಲಿ, ನಿನ್ನ ಒಳಗೆ ಬಿಡಲಿಕ್ಕೆ ಸಾಧ್ಯವೇ ಇಲ್ಲ. ಯಾರನ್ನಾದರೂ ಒಳಗೆ ಬಿಡಬೇಕಾದ್ರೆ ಮಹಾರಾಜನಿಂದ ಅಪ್ಪನೇ ಬಂದಿರಬೇಕು, ಆದೇಶ ಆಗಿರ್ಬೇಕು, ಅವ್ರನ್ನ ಮಾತ್ರ ನಾವು ಒಳಗೆ ಬಿಡ್ತೀವಿ. ಈಗೂ ಕೂಡ ಹಂಗಿರ್ತೈತಲ್ಲ, ಮುಖ್ಯಮಂತ್ರಿ ಮನೆ ಒಳಗೆ ಹೋಗ್ಬೇಕಾದ್ರೆ ಎಲ್ಲರನ್ನೂ ಬಿಡಂಗಿಲ್ಲ, ಅಲ್ಲಿಂದ ಒಳಗೆ ಅವನು ಬಿಡ್ರಿ ಅಂತ ಹೇಳೋರು ಬೇಕು. ಈಗ ಹಿಂಗೈತೆ ಅಂದ್ರೆ ಅವಾಗ ಹೆಂಗಿರ್ಬೇಕು ರಾಜ ಮಹಾರಾಜರ ಕಾಲಕ್ಕೆ. ಯಾವಾಗ ದ್ವಾರಪಾಲಕರು ಫಕೀರೇಶ್ವರನನ್ನ ಬಾಗಿಲದಲ್ಲಿ ತರಬಿಸಿ ನಿನ್ನ ಒಳಗೆ ಬಿಡಲ್ಲ ಅಂದ್ರು, ಆ ಕೂಡಲೇ ಆತಂದ, ಮನುಷ್ಯರನ್ನ ಮಾತ್ರ ಬಿಡಲಿಕ್ಕೆ ಸಾಧ್ಯ ಇಲ್ಲ ನಿಮಗೆ, ಯಾರನ್ನ ಎಲ್ಲಿ ಹೆಂಗೆ ಹೋಗ್ಬೇಕು ಅನ್ನೋದು ನನಗೆ ಗೊತ್ತೈತಿರೋ ಮಕ್ಕಳ ಅಂತ ಹೇಳಿ ಆತ ತನ್ನ ರೂಪವನ್ನು ಬದಲಾಯಿಸಿ ಗಿಳಿಯ ರೂಪವನ್ನು ತಾರಿ ಪಂಚರಂಗದ ಗಿಳಿ ಅಂತಾರೆ ಅದಕ್ಕೆ. 5 ಬಣ್ಣದ ಗಿಳಿ. ನೀವು 2 ಬಣ್ಣದ ಗಿಳಿ ನೋಡಿರಿ, ಕೆಂಪು ಮತ್ತು ಹಸಿರು ಅಲ್ಲ, ಕೆಂಪು ಚುಂಚ, ಹಸಿರು ಬಣ್ಣದ ಗಿಳಿಯನ್ನು ನೋಡಿರಿ. 5 ಬಣ್ಣದ ಗಿಳಿಯಾಗಿ ದ್ವಾರಪಾಲಕರಿದ್ರಿಗೆ ಹಾರಿ ಕಿಂಡಿ ಒಳಗೆ ಹಾದು ಎಲ್ಲಿ ಹೋದ ಫಕೀರೇಶ್ವರ ಅಂತಂದ್ರೆ ಆ ರಾಜನ ದರ್ಬಾರದ ಹಾಲಿನೊಳಗೆ ಹೋಗಿ ಗಿಳಿ ಹಾರಾಡಕತ್ತು. ಅವನಂತಾನ ರಾಜ, ಏನಿದು ಅದ್ಭುತ, ನನ್ನ ಅರಮನೆಯೊಳಗೆ 5 ಬಣ್ಣದ ಗಿಳಿ ಬಂತಲ್ಲ ಅಂತೇಳಿ ಬಹಳ ಖುಷಿಯಾಗಿ ಗಿಳಿ ಬಂತು ಅಂತೇಳಿ ಅನ್ನಕ್ಕೆ ಹತ್ತಿದ. ಆ ಗಿಳಿ ಸೀದ ಹೋಗಿ ಎಲ್ಲಿ ಕೂತ್ಕೊಂತಂದ್ರೆ ಮಹಾರಾಜನ ತಲೆ ಮೇಲೆ ಕೂತ್ಕೊಂತು. ಹಿಡಿಯಾಕೆ ಹೋದ, ಗಿಳಿಯನ್ನು ರಾಜ ಹಿಡಿಯಾಕೆ ಹೋಕ್ಕನ ಹಾರಿತು, ಗಿಳಿ ಹಾರಿತು. ಅವಾಗ ಆ ಗಿಳಿ ಹೇಳ್ತದ, ಮಹಾರಾಜ ನಾನು ಗಿಳಿ ಅಲ್ಲ, ನಾನು ಸಿರಹಟ್ಟಿ ಫಕೀರೇಶ್ವರ. ಅವನಿಗೆ ಬಹಳ ರೋಮಾಂಚ ಅನ್ನಿಸ್ತು, ಏನಿದು ಗಿಳಿ ಹಿಂಗೆ ಮಾತಾಡ್ತದ, ನಿನ್ನ ಮೂಲ ರೂಪವನ್ನು ತೋರಿಸು, ಒಳಗೆ ಅರಮನೆ ಒಳಗೆ ನೀನು ಗೌರವ ಕೊಡುವುದಾದ್ರೆ, ಸರಿಯಾಗಿ ನಡ್ಕೊಳ್ಳೋದಾದ್ರೆ ನನ್ನ ಮೂಲ ರೂಪವನ್ನು ತೋರಿಸ್ತೀನಿ, ಇಲ್ಲ ನಾ ಏನು ಹೇಳಬೇಕಾಗಿದೆ ಅದನ್ನು ಹೇಳಿಬಿಡ್ತೀನಿ, ಇಲ್ಲ ನನಗೆ ಮೂಲ ರೂಪ ನೋಡಬೇಕು. ತನ್ನ ಮೂಲ ರೂಪವನ್ನು ತೋರಿಸಿದ. ಯಾವುದು ಸಿರಹಟ್ಟಿ ಫಕೀರೇಶ್ವರನ ಮೂಲ ರೂಪ, ನೀವು ರಥದೊಳಗೆ ನಿಂತಿರುವಂತಹ ರೂಪ ಏನೈತಲ್ಲ ಅದು ಫಕೀರೇಶ್ವರನ ಮೂಲ ರೂಪ. ಆ ರೀತಿ ದರ್ಶನವನ್ನ ಅಕ್ಬರ್ ಮಹಾರಾಜನಿಗೆ ಕೊಟ್ಟ. ಆತ ಗಾಬರಿ ಆಯ್ತು. ಗಿಳಿಯ ರೂಪವನ್ನು ತಾಳಿ ಮನುಷ್ಯ ರೂಪದೊಳಗೆ ಮನುಷ್ಯ ರೂಪಕ್ಕೆ ಬರ್ತಕ್ಕಂಥವ್ರು ನೀವು ಅದಿರಿ ಅಂದ್ರೆ ಬಹಳ ದೊಡ್ಡ ಮಹಾತ್ಮರದಿರಿ. ಇವತ್ತಿನ ದಿವಸ ನಾ ಬಹಳ ದುಃಖದೊಳಗದೀನಿ, ಆ ದುಃಖವನ್ನು ನೀವು ದೂರ ಮಾಡಬೇಕು ಅಂತ ಬೇಡ್ಕೊಂತಾನ. ಏನು ದುಃಖ ನಿನಗೆ? ನನ್ನ ಅರಮನೆಯಲ್ಲಿ ಆನಿ ಸತ್ತಿದೆ, ಅದು ಪಟ್ಟದ ಆನಿ, ಅದರ ಮೇಲೆ ಬಹಳ ಪ್ರೇಮ ಇದ್ದೆ ನಾನು, ಆದ್ರೆ ಬಹಳ ಚಿಕ್ಕ ವಯಸ್ಸಿನೊಳಗೆ ಅದು ತೀರ್ಕೊಂತು. ಬಹಳ ಬುದ್ಧಿವಂತ ಆನಿ ಇತ್ತು, ಅದು ಬಹಳ ಜಾಣ ಇತ್ತು. ಅಷ್ಟು ಪ್ರೇಮವನ್ನು ಗಳಿಸಿಕೊಂಡ ಆನಿ ಇವತ್ತಿನ ದಿವಸ ಪ್ರಾಣವನ್ನು ಬಿಟ್ಟಿದೆ. ನೀವು ಅದನ್ನು ಕೃಪಾ ಮಾಡಿ ಬದುಕಿಸಲಿಕ್ಕೆ ಸಾಧ್ಯ ಇದೆ, ಬದುಕಿಸ್ಬೇಕು ಅಂತ ಬೇಡಿಕೊಂಡ. ಆಗಲಿ ನಡಿ, ನಾನು ಯಾವ ಕೆಲಸಕ್ಕೆ ಬಂದಿನೋ ಆ ಕೆಲಸ ಆಗುವುದಾದ್ರೆ ನಾನು ಅದನ್ನು ಬದುಕಿಸ್ಕೊಡ್ತೀನಿ ಅಂತ ಗುರುಗಳು ಫಕೀರೇಶ್ವರರು ಅಂದರು. ಯಪ್ಪ ನೀ ಹೇಳಿದ್ದು ಕೇಳ್ತೀನಿ ಅಂತ ಆತಂದ. ಆನೆ ಹತ್ರ ಹೋಗಿ ಕೈಯಾಡಿಸಿದ್ರು. ಮಲ್ಕೊಂಡ ಆನೆ ಎದ್ದು ನಿಂತು ಬಿಡ್ತದೆ ಆ ಪಟ್ಟದ ಆನೆ. ಮಹಾರಾಜ ಪೂರ್ತಿ ಶರಣಾಗತನಾಗಿ, ಅಕ್ಬರ ಮಹಾರಾಜ ಶರಣಾಗತನಾದ. ಬೀರ್ಬಲ್ಲ ಅಲ್ಲೇ ನಿಂತಿದ್ದ. ನೀವೇನು ಹೇಳ್ತೀರ ಅದನ್ನು ಕೇಳ್ತೀವಿ.
ನೋಡಿ ಆಶ್ಚರ್ಯ ಅಂದರೆ ಫಕೀರೇಶ್ವರರು ಏನಾದರೂ ಕೇಳಬಹುದಾಗಿತ್ತು, ಏನಿಲ್ಲ. ನಿನ್ನ ಅರಮನೆಯಲ್ಲಿ ಚನ್ನಬಸವಣ್ಣನವರು 2 ವಸ್ತು ಇಟ್ಟಾರ, ಅವು 2 ಕೊಟ್ಟರೆ ಸಾಕು. ನಮ್ಮ ಮನೆಯೊಳಗೆ ಅಂಥವು ಯಾವೂ ಇಲ್ಲ, ನೀವು ಎಲ್ಲಿದಾವು ಹೇಳ್ರಿ ಕೊಡ್ತೀನಿ. ನಿನ್ನ ಅರಮನೆಯಲ್ಲಿ ಒಂದು ನೆಲಮಾಳಿಗೆ ಇದೆ, ತಳಗೊಂದು ಅರಮನೆ ಐತಿ, ಅದರ ಬಾಗಲ ನಿಮಗೆ ಯಾರಿಗೂ ಗೊತ್ತೇ ಇಲ್ಲ, ಅದು ಎಲ್ಲೇ ಹಾದು ಹೋಗಬೇಕು ಅಂತೇಳಿ. ಒಂದು ಕಾರಣಕ್ಕೆ ನಿಮ್ಮ ಹಿಂದಿನ ಪೂರ್ವಜರು ಮುಚ್ಚಿಬಿಟ್ಟಾರ, ಆ ಬಾಗಿಲವನ್ನು ನಾ ತೋರಿಸ್ತೀನಿ, ಅದನ್ನಾಗಲಿ ಮುಚ್ಚಾರ ಅಂತೇಳಿ ಹೋಗಿ ಅದನ್ನು ತೋರಿಸಿದ್ರಿ, ಎಬ್ಬ್ರಿ ಒಳಗೆ ಬಾಗಿಲ ಇದೆ ಅಂತ. ಅದನ್ನು ಎಬ್ಬಿಸಿದರು. ಅಲ್ಲಿ ಒಳಗೆ ಹೋಗಿ ನೋಡಿದರೆ ಭವ್ಯವಾದ ಅರಮನೆ, ಸಾವಿರಾರು ಆಭರಣಗಳು. ಮೊನ್ನೆ ತಾನೇ ಕೇರಳದೊಳಗೆ ಸಿಕ್ಕುವಲ್ಲ, ಯಾವ ದೇವಸ್ಥಾನದ ಕೇರಳದೊಳಗೆ? ಪದ್ಮನಾಭ ದೇವಸ್ಥಾನದಲ್ಲಿ ಆ ಕಾಲದೊಳಗೆ ಇಟ್ಟಿರ್ತಕ್ಕಂಥ ಟನ್ ಗಂಟ್ಲೆ ಬಂಗಾರ ಸಿಕ್ತಲ್ಲ, ಹಂಗ ಫಕೀರೇಶ್ವರರು ಅಕ್ಬರ್ನ ದಿಲ್ಲಿಯ ಆಸ್ಥಾನದೊಳಗೆ ನೆಲಮಾಳಿಗೆಯನ್ನು ತೋರಿಸಿ, ನೋಡು ನಿನ್ನ ಎಲ್ಲ ವೈಭವವನ್ನು. ಗಾಬರಿ ಆಯ್ತು. ಇದರೊಳಗೆ ನಿಮ್ಮದೇನೈತಿ ಅಂತಂದ್ರೆ ಅಲ್ಲಿ 2 ವಸ್ತುಗಳಿದ್ದು, ಇವು 2 ಮಾತ್ರ ಮಹಾತ್ಮರು ಚನ್ನಬಸವಣ್ಣವರು, ಇವು ಇಲ್ಲಿರುವಂಥವಲ್ಲ, ಇವನು ಮಾತ್ರ ನನಗೆ ಕೊಡೋ ಅಂದಾಗ ಅವನಿಗೆ ಏನು ಆಶ್ಚರ್ಯ ಅನಿಸ್ಲೇ ಇಲ್ಲ, ಅದು ವಿಶೇಷ ಅನಿಸ್ಲಿಲ್ಲ. ಮೊದಲು ತಗೊಂಡ್ಬಿಡ್ರಿ, ಅವ್ನು ನಾನು ಮುಟ್ಟೋದು ಬೇಡ. ತಗೊಂಡ್ರು. ಆತ ಬೇಡಿಕೊಂತಾನ, ಇದು ಅವರು ತಂದಿಟ್ಟಿದ್ದು ತಗೊಂಡಿರಿ, ಇಷ್ಟು ವೈಭವವನ್ನು ನನಗೆ ಕೊಟ್ಟಿರಿ ಅಂತಂದ ಮೇಲೆ ನನ್ನ ಅರಮನೆದು ಏನಾದರೂ ನಿಮಗೆ ಸಲ್ಲಬೇಕು, ಅದನ್ನು ನಾ ಬೇಡಿಕೊಂತೀನಿ ಅಂತಂದಾಗ ಶಿರಹಟ್ಟಿ ಮಠಕ್ಕೆ ಒಂದು ಆನೆಯನ್ನು ಕೊಡಿಸು ಅಂತ ಹೇಳಿ ಆತನಿಗೆ ಆದೇಶವನ್ನು ಮಾಡ್ತಾರೆ. ಅಲ್ಲಿಂದ ಇಲ್ಲಿಯವರೆಗೂ ಕೂಡ ಶಿರಹಟ್ಟಿ ಮಠದಾಗ ಆನೆ ಐತಿ ಅಂತಕ್ಕಂಥದ್ದನ್ನು ಸಮಾಜನೂ ತಿಳ್ಕೋಬೇಕು, ಸರ್ಕಾರಗಳು ಕೂಡ ಅರ್ಥ ಮಾಡ್ಕೊಳ್ಬೇಕು. ಮಹಾರಾಜರಿಂದ ಕಾಣಿಕೆಯಾಗಿ ದಿಲ್ಲಿಯಿಂದ ಆ ಆನೆಯನ್ನು ಸಲಹುವಂಥ ಸಂಪ್ರದಾಯ ಬಂತು ಮಠದಲ್ಲಿ. ತಾವೆಲ್ಲ ಗಮನಿಸಬೇಕು, ಅಷ್ಟಕ್ಕೆ ಮುಗಿಲಿಲ್ಲ, ಅದು ಅಷ್ಟಕ್ಕೆ ಮುಗಿಲಿಲ್ಲ. ಆನೆಯನ್ನು ಕೊಟ್ಟ ಮೇಲೆ ಮತ್ತೊಂದು ಏನು ಬೇಕಂತ ನಾವು ಅಂತಂದ್ರೆ, ನಾನು ಒಂದು ಬಂಗಾರದ ಆಭರಣವನ್ನು ತಮಗೆ ನಾನು ಧರಿಸ್ಬೇಕು, ನನ್ನ ಕೈಯಾರೆ ಧರಿಸ್ಬೇಕು, ಅಂಥದ್ದೊಂದು ಕೊಡ್ತೀನಿ ಅಂತಂದಾಗ, ಯಾವುದನ್ನು ತೆಗೆದುಕೊಂಡು ತೆಗೆದುಕೊಂಡು ಬಾ ನೀನಂದ್ರು. ಬಹಳ ಎತ್ತರದ ಆಳು, ಅತ್ಯಂತ ತೇಜಪುಂಜವಾಗಿರ್ತಕ್ಕಂತಹ ಸುಂದರವಾಗಿರುವಂತಹ ಯೋಗದ ಶರೀರ ಅದು. ಆ ಕೈ ಒಳಗೊಂದು ರಣಬಿಲ್ಲೆಯನ್ನು ಹಾಕಬೇಕಂತ ತೊಗೊಂಡ್ಬರ್ತಾನೆ, ಬಂಗಾರದ್ದದು. ಬಹಳ ವಜನನೂ ಇದೆ. ವಜನ ಅಂದ್ರೆ ಕೈಯಾಗ ಹಾಕ್ತಾರಂತಂದ್ರೆ ಬ್ರಾಸ್ಲೆಟ್ ಹಾಕ್ತಾರಲ್ಲ ಅಂತ ಅದನ್ನು ತಿಳ್ಕೊಂಡ್ರಿ ನೀವು. ಬಹಳ ಕಿಮ್ಮತ್ತಿನ ಒಂದು ಅರ್ಧ kg ಆಟ ಐತೇನೋ ಗೊತ್ತಿಲ್ಲ ನನಗದು. ಅಂಥದ್ದೊಂದನ್ನು ತಗೊಂಡು ಬಂದ. ಅವರಂತಾರೆ, ಅರಸರು ಕೊಟ್ಟಿದ್ದು ಪಾದಾಗಿರಬೇಕು, ಭಕ್ತ ಕೊಟ್ಟಿದ್ದು ನನ್ನ ತಲೆ ಮೇಲಿರಬೇಕು ಅನ್ನುವಂತಹ ಒಂದು ಮಾತನ್ನು ಹೇಳಿ, ಕೈ ಒಳಗೆ ಹಾಕ್ಬೇಡ, ನನ್ನ ಎಡಗಡೆ ಪಾದದಾಗ ಹಾಕು ಅಂತ ಹೇಳಿ ಹೇಳ್ತಾರೆ. ಅಲ್ಲಿಂದ ಇಲ್ಲಿಯವರೆಗೆ 500 ವರ್ಷದಿಂದ ಇಲ್ಲಿಯವರೆಗೆ ಅಕ್ಬರ ಮಹಾರಾಜ ಕೊಟ್ಟಿರ್ತಕ್ಕಂಥ ರಣಬಿಲ್ಲೆ ಅನ್ನುವಂಥದ್ದು, ಆ ಆಭರಣದ ಹೆಸರು ರಣಬಿಲ್ಲೆ. ಆ ರಣಬಿಲ್ಲೆಯನ್ನು ಜಗದ್ಗುರುಗಳವರು ಈಗೂ ಕೂಡ ವಿಶೇಷ ಸಂದರ್ಭಗಳಲ್ಲಿ ಬಹುಶಃ ನಿಮ್ಮ ಪಲ್ಲಕ್ಕಿ ಒಳಗೆ ಕುಂತಾಗ ಅದನ್ನು ಹಾಕ್ಕೊಂಡಿದ್ರು. ನೀವು ಅದನ್ನು ಯಾರು ದಿಟ್ಟಿಸಿ ನೋಡಿರೋ ಇಲ್ಲೋ ಗೊತ್ತಿಲ್ಲ. ಅವರು ಪಲ್ಲಕ್ಕಿ ಒಳಗೆ ಕುಂದಿರ್ಬೇಕಾದ್ರೆ ರಾಜಪೋಷಕ್ಕೆ ಹಾಕ್ಕೊಂಡ ಕುಂದಿರ್ತಾರೆ. ಎಲ್ಲ ಮೈಸೂರು ಮಹಾರಾಜರು, ಹೈದರಾಬಾದದ ನಿಜಾಮರು, ಬಿಜಾಪುರದ ಆದಿಲ್ ಶಾಹಿಗಳು, ಸವನೂರದ ನವಾಬರು, ದಿಲ್ಲಿಯ ಸುಲ್ತಾನರು ಎಲ್ಲರೂ ಬೇಕಾದಷ್ಟು ಆಭರಣಗಳನ್ನು ಆ ಮಠಕ್ಕೆ ಕೊಟ್ಟಿದ್ದಾರೆ. ಅವು ಎಲ್ಲವೂ ಈಗೂ ನಮ್ಮ ಮಠದಲ್ಲಿ ಇದಾವೆ, ಗಮನಿಸ್ಬೇಕು ನೀವು. ಅಂತೂ ಒಟ್ಟಾರೆ ತನ್ನ ಅರಮನೆಯ ಒಂದು ರಣಬಿಲ್ಲೆಯನ್ನು ಎಡಗಡೆ ಪಾದಕ್ಕೆ ಹಾಕಿದ. ಮುಂದೆ ಆನೆಯನ್ನು ಕೊಟ್ಟ. ಅವು ಏನು 2 ಇದ್ವಲ್ಲ, ಶೈಲ ಸಿಕ್ಕ, ನೆನಪಿನಾಗ ಇಟ್ಕೋರಿ ಇವು 2 ಹೆಸರು. ಏನವು? ಶೈಲ ಸಿಕ್ಕ, ಚನ್ನಬಸವಣ್ಣನವರು. ಅವು 2 ತೆಗೆದುಕೊಂಡು ಫಕೀರೇಶ್ವರ ಬಂದ. ಅವನು ಎಲ್ಲಿಟ್ಟ ಅಂತಂದರೆ, ಅವತ್ತಿನ ಕಾಲಕ್ಕೆ ರಾಜರು, ದೇಸಾಯಿಗಳು ಇವರೆಲ್ಲ ಭಾಳ ದೊಡ್ಡವರು, ಅರಸರಿದ್ದಂಗೆ. ಈ ಅಣ್ಣಿಗೇರಿ ಅಂತ ಏನೈತಲ್ಲ, ಗದಿಗೆ ಹೋಗ್ಬೇಕಾದ್ರೆ, ಹುಬ್ಬಳ್ಳಿಯಿಂದ ಗದಗ ಹೋಗ್ಬೇಕಾದ್ರೆ ಅಣ್ಣಿಗೇರಿ, ಆ ಅಣ್ಣಿಗೇರಿ ಒಳಗೆ ಬಹಳ ದೊಡ್ಡ ಮಣಿತನ ಅಂತಂದ್ರೆ ದೇಸಾಯಿ ಮಣಿತನ, ಅಂದ್ರೆ ದೇಸಾಯಿ ಮಣಿತನೇ. ಅಣ್ಣಿಗೇರಿ ಒಳಗೆ ದೇಸಾಯಿ ಮಣಿತನ ಈಗೂ ಐತಿ. ಆ ದೇಸಾಯಿ ಮಣಿತನಕ್ಕೆ ಬಂದು ಫಕೀರೇಶ್ವರರು ಈ 2 ವಸ್ತುಗಳನ್ನು ಇಡ್ತೇನೆ, ತ್ರಿಕಾಲ ಪೂಜೆ ಈ ಮನೆಯೊಳಗೆ ಆಗಬೇಕು, ಮಡಿಯಿಂದನೇ ಆಗಬೇಕು, ವರ್ಷಕ್ಕೊಂದೇ ನನ್ನ ಹಿಡ್ಕೊಂಡು ನನ್ನ ಮಠದ ಸ್ವಾಮಿಗಳು ಬರ್ತಾರ, ಅವ್ರು ಇವನು ಧರಿಸಿಕೊಂಡು ಈ ಮನೆಯೊಳಗೆ ಪೂಜೆಯನ್ನು ಮಾಡ್ತಾರ, ಮತ್ತಿಲ್ಲೇ ಬಿಟ್ಟು ಹೋಗ್ತಾರ. ಆ ಶಿರಹಟ್ಟಿ ಮಠಕ್ಕೆ ಯಾವಾಗ ಪಟ್ಟಾಧಿಕಾರ ಅಂತ ಆಗ್ತೈತಲ್ಲ, ಒಬ್ಬ ಸ್ವಾಮಿಯ ನಂತರ ಇನ್ನೊಬ್ಬ ಸ್ವಾಮಿ ಬಂದು ಪಟ್ಟಕ್ಕೆ ಇರುವಂಥ ಸಂದರ್ಭದೊಳಗೆ ಈ ಸಿಕ್ಕಾ ತೆಗೆದುಕೊಂಡು ಬಂದು ಅಲ್ಲಿ ಒತ್ತಿದಾಗನ ಅದರ ಮಠದ ಪಟ್ಟ ಆಗಬೇಕು ಅನ್ನುವಂತಹ ತೀರ್ಮಾನವನ್ನು ಘೋಷಣೆ ಮಾಡಿ
ಆ ಅಕ್ಬರ್ನ ಆಸ್ಥಾನದೊಳಗಿರ್ತಕ್ಕಂತಹ ಚನ್ನಬಸವಣ್ಣನವರ ಶೈಲ ಮತ್ತು ಶಿಖ ಎರಡೂ ತಂದು ಎಲ್ಲಿಡ್ತಾರಪ್ಪ ಅಂದ್ರೆ ಆ ಅಣ್ಣಿಗೇರಿ ದೇಸಾಯರ ಮನೆಯೊಳಗೆ ಇಡ್ತಾರೆ. ಅಣ್ಣಿಗೇರಿ ದೇಸಾಯಿಯವ್ರ ಮನೆಯೊಳಗೆ ಇಟ್ಟ ಮೇಲೆ ಅದು ಇಡೀ ನಾಡಿನ ತುಂಬ ಸುದ್ದಿ ಆಯಿತು. ದೇಸಾಯಿ ಹೋಗಿ ಸಿಕ್ಕ ಇಟ್ಟಾರ ದೇಸಾಯರ ಮನೆಯೊಳಗೆ ಸಿಕ್ಕ ಇಟ್ಟಾರ ಅಂತ ಸುದ್ದಿ ಆಗಿ ಅದು ಏನಾಗಿ ಹೋತು ಈಗಂತಂದ್ರೆ ಬರೇ ದೇಸಾಯಿ ಹೋಗಿ ಸಿಕ್ಕೇ ಸಿಕ್ಕಾ ದೇಸಾಯಿ ಹೋಗಿ ಮಂದಿ ಕೈಯಾಗಿ ಏನಾಗೈತೆ ಅಂದ್ರೆ ಸಿಕ್ಕೇ ದೇಸಾಯಿ ಅಂತ ಆಗಿಬಿಟ್ಟೈತೆ. ಅಣ್ಣಿಗೇರಿ ಒಳಗೆ ಆ ಮನೆತನಕ್ಕೆ ಹೆಸರೇನಾಗೈತಿ ಈಗಪ್ಪ ಅಂದ್ರೆ ಸಿಕ್ಕೇ ದೇಸಾಯಿ ಅಂತಾರೆ. ಅದು ಸಿಕ್ಕೇ ದೇಸಾಯಿ ಅಲ್ಲ, ಸಿಕ್ಕಾ ದೇಸಾಯಿ ಅಂತ. ನಿಮ್ಮ ಕೈಯಾಗಿ ಯಾವುದು ಸಿಕ್ಕರೆ ಏನಾಗುತ್ತೋ ಗೊತ್ತಿಲ್ಲ, ಅದು ನಿಮ್ಮದ ಆಗಿ ಕನ್ವರ್ಟ್ ಆಗಿಬಿಡ್ತೈತೆ. ಅದು ಭಾಳ ಚಂದ ನಮ್ಮ ಜನ ಮಾತಾಡೋದು.